भक्त वृंद आरती तुम्हार गायच छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार श्री गुरुभ्यो नमः। हरिः ओम। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। हरिः ओम। मेधा देवी जुषमाणा न आगाद्विश्वाची भद्रा सुमनस्यमाना त्वया जुष्टानुदमाना दुरुक्तान् बृहद्वदेम विदथे सुवीराः। त्वया जुष्टा ऋषिर्भवति देवि त्वया ब्रह्मा गतश्रीरुतत्वया त्वया जुष्टश्चित्रं विन्दते वसुसानो जुषस्वद्रविणो न मेधे। मेधां म इन्द्रो ददातु मेधां देवी सरस्वती। मेधां मे अश्विना उभावादत्तां पुष्करस्रजा। अप्सरासु च या मेधा गन्धर्वेषु च यन्मनः। दैवी मेधा सरस्वती सा मां मेधासुरभिर्जुषतोग स्वाहा। आमां मेधासुरभिर्विश्वरूपा हिरण्यवर्णा जगति जगम्या। ऊर्जस्वते पयसा पिन्वमाना सा मां मेधासु प्रतीका जुषन्ताम्। मयि मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु। ॐ शान्ति शान्ति शान्तिः। हरिः ओम तत्सत्। श्रीरामकृष्णार्पणमस्तु। ಭರತಖಂಡದ ನೀಲ ಗಗನವತಿಮಿರ ಮುಸುಗಿರಲು ಭರತಖಂಡದ ನೀಲ ಗಗನವತಿಮಿರ ಮುಸುಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು
ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ. ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ. ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ. ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಗಳೊಂದೆ ನಿಲಯಕ್ಕೆ ಪೋಪುವೆಂಬುದನು. ಸರ್ವ ಮಾರ್ಗಗಳೊಂದೆ ನಿಲಯಕ್ಕೆ ಪೋಪುವೆಂಬುದನು. ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ. ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ. ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಮತಗಳ ಆತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ. ಮತಗಳ ಆತ್ಮವದೊಂದೇ ಎಂಬುದ ತಿಳುಹಿ ಪಾಲಿಸಿದೆ. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಮಹಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು. ಕ್ರಿಸ್ತ ಮಹಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು. ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು. ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು. ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು. ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು. ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು. ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು. ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಲೋಕ ಜೀವರಿಗಾತ್ಮಶಕ್ತಿಯ ನೀಡಿ ಕಾಪಾಡು. ಲೋಕ ಜೀವರಿಗಾತ್ಮಶಕ್ತಿಯ ನೀಡಿ ಕಾಪಾಡು.
ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು. ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ. ಆತ್ಮ ಭಾವಿತನೇ. ಆತ್ಮ ಭಾವಿತನೇ. ಆತ್ಮ ಭಾವಿತನೇ. ತ್ರಿಪುರ ಸುಂದರಿ ಮಾ ಅಂಬದಯಾ ಸಾಗರಿ ಮಾ. ತ್ರಿಪುರ ಸುಂದರಿ ಮಾ ಅಂಬದಯಾ ಸಾಗರಿ ಮಾ. ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ. ಸುಂದರವದನೆ ಮಾ ಅಂಬ ಸುಗುಣ ಮನೋಹರಿ ಮಾ. ಜಯ ಜಗ ಜನನಿ ಮಾ. ಜಯ ಜಗ ಜನನಿ ಮಾ. ಅಂಬ ಜಗದೋದ್ಧಾರಿಣಿ ಮಾ. ಅಂಬ ಜಗದೋದ್ಧಾರಿಣಿ ಮಾ. ಜಯ ಜಗ ಜನನಿ ಮಾ. ಅಂಬ ಜಗದೋದ್ಧಾರಿಣಿ ಮಾ. ಜಯ ಜಗ ಜನನಿ ಮಾ. ಅಂಬ ಜಗದೋದ್ಧಾರಿಣಿ ಮಾ. ಅಂಬ ಶ್ರೀ ಚಕ್ರವಾಸಿನಿ ಮಾ. ಅಂಬ ಶ್ರೀ ಚಕ್ರವಾಸಿನಿ ಮಾ. ಸಚ್ಚಿದಾನಂದ ರೂಪಿಣಿ ಮಾ. ಸಚ್ಚಿದಾನಂದ ರೂಪಿಣಿ ಮಾ. ಹೃದಯ ನಿವಾಸಿನಿ ಮಾ. ಅಂಬ ಪಾಪ ವಿಮೋಚಿನಿ ಮಾ. ಹೃದಯ ನಿವಾಸಿನಿ ಮಾ. ಅಂಬ ಪಾಪ ವಿಮೋಚಿನಿ ಮಾ. ಕರುಣಾರೂಪಿಣಿ ಮಾ. ಅಂಬ ಸಂಘ ಜನನಿ ಮಾ. ಕರುಣಾರೂಪಿಣಿ ಮಾ. ಅಂಬ ಸಂಘ ಜನನಿ ಮಾ. ಜಯ ಜಗ ಜನನಿ ಮಾ. ಅಂಬ ಜಗದೋದ್ಧಾರಿಣಿ 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 ಮಾ. ಭಕ್ತಿ ವಿದಾಯಿನಿ ಮಾ. ಭಕ್ತಿ ವಿದಾಯಿನಿ ಮಾ. ಅಂಬ ಮುಕ್ತಿ ಪ್ರದಾಯಿನಿ ಮಾ. ಅಂಬ ಮುಕ್ತಿ ಪ್ರದಾಯಿನಿ ಮಾ. ತ್ರಿಪುರ ಸುಂದರಿ ಮಾ. ಅಂಬ ದಯಾ ಸಾಗರಿ ಮಾ. ತ್ರಿಪುರ ಸುಂದರಿ
सुन्दरी मां अम्ब दया सागरी मां त्रिपुरसुन्दरी मां अम्ब दया सागरी मां त्रिपुरसुन्दरी मां अम्ब दया सागरी मां सुन्दरवदनी मां अम्ब सुगुणमनोहरि मां सुन्दरवदने मां अम्ब सुगुणमनोहरि मां जय जगज्जननी मां अम्ब जगदोद्धारिणी 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 मां अम्ब श्रीचक्रवासिनी मां अम्ब श्रीचक्रवासिनी मां सच्चिदानन्दरूपिणी मां सच्चिदानन्दरूपिणी मां त्रिपुरसुन्दरी मां अम्ब दया सागरी 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 मां ಶ್ರೀರಾಮಕೃಷ್ಣರ ಪದತದಲ್ಲಿ ಪುಷ್ಪಾಂಜಲಿಯನ್ನು ಅರ್ಚಿಸುತ್ತಾ ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪೂಜೆಯನ್ನು ಸಲ್ಲಿಸೋಣ. ಶ್ರದ್ಧಾಭಕ್ತಿಗಳಿಂದ ಶ್ರೀರಾಮಕೃಷ್ಣರ ಸ್ಮರಣೆ ಮಾಡೋಣ. ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ಪ್ರಾರ್ಥನೆಯಿಂದ ಶ್ರೀರಾಮಕೃಷ್ಣರನ್ನು ಬೇಡಿಕೊಳ್ಳೋಣ. ಶ್ರೀರಾಮಕೃಷ್ಣರೇ, ನನ್ನ ಮೇಲೆ ಸದಾ ನಿಮ್ಮ ಕೃಪೆ ಇರಲಿ. ಕೇವಲ ನಿಮ್ಮ ಕೃಪೆಯಿಂದ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ. ಪ್ರತಿಯೊಂದು ನನ್ನ ಏನೇ ಒಂದು ಕಾರ್ಯ ನಡೆದರೂ ಅದರ ಪ್ರೇರಕ ಶಕ್ತಿ, ಕಾರಣ ಶಕ್ತಿ ಎಲ್ಲವೂ ನೀವೇ ಆಗಿದ್ದೀರಾ. ನನ್ನಲ್ಲಿ ನಾನು ಎಂಬ ಅಹಂಕಾರವನ್ನು ಅಳಿಸಿ ಎಲ್ಲವೂ ನೀನೇ ಎನ್ನುವ ಒಂದು ಮನಸ್ಥಿತಿಯನ್ನು ನನಗೆ ದಯಪಾಲಿಸಿ. ಶ್ರೀರಾಮಕೃಷ್ಣರ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮಕೃಷ್ಣರನ್ನೇ ಭಾವಿಸ್ತಾ ಅವರ ಆ ದಿವ್ಯ ನಾಮವನ್ನು ಜಪಿಸೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಿ ಅವರ ಕೃಪೆಯನ್ನು ಬೇಡುತ್ತಾ ಅವರನ್ನೇ ಸ್ಮರಣೆ ಮಾಡುತ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೀರಿ. ಇವತ್ತಿನ ನೀತಿ ಕತೆ ಹೇಳೋದಕ್ಕೆ ನಮ್ಮ ಮಕ್ಕಳ ಸಂಘದ ಪುಟಾಣಿ ಕ್ರಿಷಾ ಕೇಶಾನ್ಬೋಕ್ ಅವಳು ರೆಡಿ ಇದ್ದಾಳೆ. ಕ್ರಿಷಾ ಯಾವ ಒಂದು ನೀತಿ ಕಥೆಯನ್ನು ಹೇಳ್ತಾಳೆ ಅನ್ನೋದನ್ನು ನಾವೆಲ್ಲರೂ ಈಗ ಆಲಿಸೋಣ. ಕೇಳಿಸ್ತಿದೆ, ಹೇಳು. ಜಯರಾಮ್ ಕೃಷ್ಣ, ನನ್ನ ಹೆಸರು ಕ್ರಿಷಾ ಶಾನ್ಭೋಗ್. ಇವತ್ತು ವಿವೇಕಾನಂದರವರು ಚಿಕ್ಕವರಿದ್ದಾಗ ಆದ ಒಂದು ಚಿಕ್ಕ ಕತೆ ಹೇಳ್ತೀನಿ. ಕಥೆಯ ಹೆಸರು ಧ್ಯಾನದ ಆಟ. ವಿವೇಕಾನಂದರವರು ಚಿಕ್ಕವರಿದ್ದಾಗ ನರೇಂದ್ರ ಅಂತ ಕರೆಸಿದ್ರು. ನರೇಂದ್ರ ಅವ್ರಿಗೆ ಸುಮಾರು ಗೆಳೆಯರ ಆಟ ಇದ್ರು. ಸುಮಾರು ಆಟಗಳು ಆಟ ಆಡ್ತಿದ್ರು. ಮರಕೋತಿ, ರಾಜಾರಾಣಿ, ಜೂಟಾಟ, ಹೈಡ್ ಅಂಡ್ ಸಿಕ್, ಸುಮಾರು ಆಟಗಳು ಆಟ ಆಡ್ತಿದ್ರು.
ಇನ್ನೊಂದೇನು ಅಂದ್ರೆ ಧ್ಯಾನನು ಅವ್ರಿಗೊಂದು ಆಟ ಆಗ್ತಿತ್ತು. ಸೊ ಎವ್ರಿ ಡೇ ಎಲ್ಲಾ ಆಟಗಳನ್ನು ಮುಗಿಸ್ಬಿಟ್ಟು ಧ್ಯಾನದ ಆಟ ಕೂತ್ಕೋತಿದ್ರು. ಒಂದ್ ದಿವಸ ಸೇಮ್ ಹಂಗೇನೆ ಎಲ್ಲಾ ಆಟಗಳನ್ನು ಮುಗಿಸ್ಬಿಟ್ಟು ಧ್ಯಾನದ ಆಟ ಆಟ ಆಡೋಣ ಅಂತ ಹೇಳ್ಬಿಟ್ಟು ಧ್ಯಾನದ ಆಟ ಕೂತ್ಕೊಂಡ್ರು. ನರೇಂದ್ರ ಅವರಾದ್ರೆ ಕಾನ್ಸಂಟ್ರೇಷನ್ ಇಂದ ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ಆದ್ರೆ ಅವ್ರ ಗೆಳೆಯರಿಗಾಗಲ್ಲ. ಆ ಕಣ್ಬಿಡೋದು, ಆ ಕಡೆ ಈ ಕಡೆ ನೋಡೋದ್ರೆಲ್ಲ ಮಾಡ್ತಿದ್ರು. ಒಂದ್ ದಿವಸ ಧ್ಯಾನದ ಆಟ ಕೂತ್ಕೊಂಡಾಗ ಇವ್ರಿಗೆ ಆ ಕಡೆ ಈ ಕಡೆ ನೋಡೋ ಟೈಮಲ್ಲಿ ಹತ್ರ ಒಂದು ವಿಷದ ಹಾವು ಬಂತು. ನರೇಂದ್ರ ಅದು ಗೆಳೆಯರಿಗೆಲ್ಲ ಹೆದರಿಕೆ ಆಗ್ಬಿಟ್ಟು ಓಡೋಗ್ಬಿಟ್ಟು ಮರದ ಹಿಂದೆ ಬಚ್ಚಿ ಇಟ್ಕೊಂಡ್ರು. ನರೇಂದ್ರ ಆ ಹಾವು ಬಂದಿದ್ದು ಗೊತ್ತಾಗಿಲ್ಲ. ಹಾವು ನರೇಂದ್ರ ಹತ್ರ ಬಂದ ತಕ್ಷಣ ಗೆಳೆಯರಿಗೆ ಹೆದರಿಕೆ ಹಾವು ಬಿಟ್ಟು ನರೇಂದ್ರ ಬಾರೋ ಬಾರೋ ಅಂತ ಮರದ ಹಿಂದೆಯಿಂದ ಅವ್ರ ಗೆಳೆಯರು ಕರೀತಿದ್ದಾರೆ. ಆದ್ರೆ ನರೇಂದ್ರ ಹಾವು ಬಂದಿದ್ದು ಇವನ ಗೆಳೆಯ ಕರೀತಿರೋದು ಸ್ವಲ್ಪ ಆ ಜಾಗದಿಂದ ಬಿಟ್ಬಿಟ್ಟು ಕಾಡಿಗೆ ಹೋಯ್ತು. ಗೆಳೆಯರು ಹಾವು ಅಲ್ಲೇ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಕ್ಕೆ ನಿಧಾನಕ್ಕೆ ಹತ್ರ ಬಂದ್ರು. ಇವ್ರು ನರೇಂದ್ರ ಅವರು ಕಣ್ಬಿಟ್ಟಿದ್ರು. ಅವಾಗ ಅವರು ನರೇಂದ್ರ ಅವ್ರ ಗೆಳೆಯರೆಲ್ಲ ಕೇಳಿದ್ರು, ನಿನ್ನ ಹತ್ರ ವಿಷದ ಹಾವೇ ಬಂದಿತ್ತಲ್ಲೋ, ಹೆಂಗ್ ಅಲ್ಲೇ ಇದ್ದೆ ಅಂತ ಅವ್ರ ಗೆಳೆಯರು ಕೇಳ್ತಿದ್ರು. ಅದೇ ಸಮಯಕ್ಕೆ ಅವ್ರ ಅಪ್ಪ ಅಮ್ಮಂಗೂ ಗೊತ್ತಾಯ್ತಿದ್ದು. ಅವ್ರ ಅಪ್ಪ ಅಮ್ಮನೂ ಆಚೆ ಬಂದ್ಬಿಟ್ಟು ಕೇಳಿದ್ರು, ನಿನ್ನ ಹತ್ರ ವಿಷದ ಹಾವು ಬಂದಿತ್ತಲ್ಲೋ, ಹೆಂಗೆ ಇದ್ದೆ ಅಂತ ಅವ್ರ ಅಪ್ಪ ಅಮ್ಮನ ಕೇಳಿದ್ರು, ಅವ್ರ ಗೆಳೆಯರು ಕೇಳಿದ್ರು. ಸೊ ಅವಾಗ ನರೇಂದ್ರ ಅವ್ರು ಹೇಳಿದ್ರು, ನನಗೆ ಹಾವು ಬಂದಿದ್ದು ಗೊತ್ತಾಗಿಲ್ಲ, ನಂದು ಗೆಳೆಯರ್ ಕರೆದಿದ್ದು ಗೊತ್ತಾಗಿಲ್ಲ ಅಂತ ನರೇಂದ್ರ ಅವರು ಹೇಳಿದ್ರು. ಅವಾಗ ಅವ್ರ ಅಪ್ಪ ಅಮ್ಮಂಗೆ ಶಾಕ್ ಆಗ್ಬಿಟ್ಟು, ಆಯ್ತು ಸರಿ, ಇವತ್ತಿಂದ ಆಟ ಸಾಕು, ನಾಳೆ ಆಟ ಆಡಿ ಅಂತ ಹೇಳ್ಬಿಟ್ಟು ನರೇಂದ್ರ ಅವರು ಅವ್ರ ಮನೆಗೆ ಬಂದ್ರು. ಇವರು ಗೆಳೆಯರೆಲ್ಲ ಅವ್ರವ್ರ ಮನೆಗೆ ಹೋದ್ರು. ಇದ್ರ ನೀತಿ ಪಾಠ ಏನು ಅಂದ್ರೆ, ನೀವೇನಾದ್ರೂ ಕಾನ್ಸಂಟ್ರೇಷನ್ ಇಟ್ಟು ಏನಾದ್ರೂ ಮಾಡಿದ್ರೆ, ಫಾರ್ ಎನಿಥಿಂಗ್ ಯೋಗ ಏನಾದ್ರೂ ಮಾಡಿದ್ರೆ ನಿಮಗೆ ಸಾಧಿಸಕ್ಕಾಗತ್ತೆ. ಆಮೇಲೆ ನಿಮಗೆ ಏನು ಮಾಡಕ್ಕಾಗಲ್ಲ, ಎಲ್ಲಾದ್ರೂ ನಿಮ್ ಸಾಧಿಸ್ಬೋದು. ಥ್ಯಾಂಕ್ ಯು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ. ಕೃಷ ನರೇಂದ್ರನ ಬಾಲ್ಯ ಜೀವನದ ಒಂದು ಸುಂದರವಾದ ಒಂದು ಘಟನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ಲು. ನಿಜವಾಗ್ಲೂ ಈ ಒಂದು ಇನ್ಸಿಡೆಂಟಿನ ನಮಗೆ ಗೊತ್ತಾಗೋದೇನು ಅಂದರೆ, ನರೇಂದ್ರನಲ್ಲಿದ್ದಂಥ ಆ ಒಂದು ಪವರ್, ಅಂದರೆ ಆ ಧ್ಯಾನದ ಒಂದು ಕಾನ್ಸಂಟ್ರೇಷನ್ ಪವರ್ ಹೇಗಿತ್ತು ಅನ್ನೋದು ಆ ಬಾಲ್ಯದಲ್ಲೇ ಅವನಿಗೆ ಇತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ನರೇಂದ್ರನ ಬಾಲ್ಯ ಜೀವನದ ಹಲವಾರು ಘಟನೆಗಳನ್ನು ನೋಡ್ತಾ ಇದ್ದಾಗ ಅದು ಕೂಡ ಈ ಥರದ್ದು ನಮಗೆ ಸಿಗತ್ತೆ. ಅಂದರೆ ಇಲ್ಲಿ ನಾವು ಯಾವುದಾದ್ರೂ ಒಂದು ವಿಚಾರಕ್ಕೆ ನಾವು ಧ್ಯಾನ ಕೊಟ್ವಿ ಅಂತಂದರೆ ಅದರಲ್ಲಿ 100% ನಾವು ಧ್ಯಾನದಲ್ಲಿರಬೇಕು. ಅಂದರೆ ಅದನ್ನೇ ನಾವು ಮೆಡಿಟೇಟ್ ಮಾಡಬೇಕು, ಅದನ್ನೇ ನಾವು ವಿಚಾರವಾಗಿ ತಗೋಬೇಕು. ಅದನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಬಾಲ್ಯ ಜೀವನದ ಈ ಘಟನೆಯನ್ನು ನಮ್ಮ ಕೃಷಾ ತುಂಬ ಚೆನ್ನಾಗಿ ಹೇಳಿದ್ದಾಳೆ. ಕೃಷಾಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಈ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जयराम कृष्णा सर. जयराम कृष्णा सर. जयराम कृष्णा सर. जयराम कृष्णा सर. जयराम कृष्ण सर. जयराम कृष्ण सर. जयराम कृष्णा सर. जयराम कृष्णा सर.
ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್.